ಇಲ್ಲಿ ತನಕ ನಾವು ವೇದಿಕ್ ಲೈಫ್ ಬಗ್ಗೆ ನೋಡ್ಕೊಂಡ್ವಿ. ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ಏನ್ ತಿಂತಾ ಇದ್ರು, ಅವ್ರ ಕ್ಲೋದಿಂಗ್ ಯಾವ ತರ ಇತ್ತು, ಹೌ ವಾಸ್ ದರ್ ರಿಲಿಜನ್, ವಾಟ್ ವಾಸ್ ದ ಸ್ಟ್ರಕ್ಚರ್ ಆಫ್ ದರ್ ಸೊಸೈಟಿ, ಅದ್ರ ಬಗ್ಗೆ ನೋಡ್ಕೊಂಡ್ವಿ ನಾವು. ಸೊ ಇವಾಗ ಅವರ ವೇ ಆಫ್ ಲೈಫ್ ನೋಡ್ಕೊಂಡಾದ್ಮೇಲೆ ವೇದಿಕ್ ಟೈಮ್ಸ್ ಅಂತ ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ಈ ವೇದಿಕ್ ಟೈಮ್ಸ್ ನಲ್ಲಿ ವಿ ಹ್ಯಾಡ್ ಪ್ರೊಡ್ಯೂಸ್ ದ ಹ್ಯೂಮಂಗಸ್ ಅಮೌಂಟ್ ಆಫ್ ಲಿಟರೇಚರ್. ಸೊ ವೇದಿಕ್ ಲಿಟರೇಚರ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ಎಕ್ಸಾಮ್ ನಲ್ಲಿ ಸುಮಾರು ಕ್ವಶನ್ಸ್ ರೈಸ್ ಆಗಿರೋದನ್ನ ನೋಡ್ತೀವಿ ನಾವು. ಎಲ್ಲಿಂದ ಅಂದ್ರೆ ವೇದಿಕ್ ಏಜ್ ಇಂದ. ಸೊ ಅದಕ್ಕೋಸ್ಕರ ವೇದಿಕ್ ಲಿಟರೇಚರ್ ಯಾವ ತರ ಇತ್ತು, ಯಾವ್ಯಾವ ಲಿಟರೇಚರ್ ಪ್ರೊಡ್ಯೂಸ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಜನರಲಿ ಎರಡು ತರ ಕ್ಲಾಸಿಫೈ ಮಾಡಬಹುದು ನಾವು ವೇದಿಕ್ ಲಿಟರೇಚರ್ನ. ಒಂದು ಸ್ಮೃತಿ ಅಂತ ಹೇಳಿ, ಇನ್ನೊಂದು ಶ್ರುತಿ ಅಂತ ಹೇಳಿ. ಶ್ರುತಿ ಅಂತ ಹೇಳಿದ್ರೆ ಕೇಳಿಸ್ಕೊಂಡು ಬರ್ದಿರೋವಂಥದ್ದು, ಸ್ಮೃತಿ ಅಂತ ಹೇಳಿದ್ರೆ ನನಗೆ ತಲೆಗೆ ಏನ್ ಬಂದಿರುತ್ತೋ ಅದನ್ನ ಬರ್ದಿರೋವಂಥದ್ದು. ಸೊ ಎರಡು ತರದ ಲಿಟರೇಚರ್ ನೋಡ್ತೀವಿ ನಾವು. ಸ್ಮೃತಿ ಲಿಟರೇಚರ್ ನೋಡ್ತೀವಿ, ಇನ್ನೊಂದ್ ಕಡೆಗೆ ಶ್ರುತಿ ಲಿಟರೇಚರ್ ನೋಡ್ತೀವಿ. ಅದರಲ್ಲಿ ಈ ಶ್ರುತಿ ಅಂತ ಏನ್ ಕೇಳ್ತೀವಿ, ಕೇಳಿಸ್ಕೊಂಡಿರುವಂಥದ್ದು, ದಟ್ ಆರ್ ಇನ್ಫ್ಯಾಲಿಬಲ್, ಅಂದ್ರೆ ಅದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಸ್ಮೃತಿಗಳನ್ನ ಕ್ರಿಟಿಸೈಸ್ ಮಾಡಬಹುದು, ಸ್ಮೃತಿಗಳನ್ನ ಕ್ವಶನ್ ಮಾಡಬಹುದು ನಾವು. ಸ್ಮೃತಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀವಲ್ಲ, ರಿಮೆಂಬರ್ಡ್, ನನಗೆ ಜ್ಞಾಪಕ ಬಂದಿರುವಂಥದ್ದು, ನನಗೆ ಅನ್ಸಿರೋದನ್ನ ಬರೆದ್ರೆ ಸ್ಮೃತಿ ಆಗುತ್ತೆ, ಕೇಳಿಸ್ಕೊಂಡು ಬರೆದ್ರೆ ಅದು ಸ್ಮೃತಿ ಆಗೋದನ್ನ ನಾವು ನೋಡ್ತೀವಿ. ಸೊ ವೇದಿಕ್ ಲಿಟರೇಚರ್ನ ಎರಡು ಪಾರ್ಟ್ ಆಗಿ ನಾವು ಕ್ಲಾಸಿಫೈ ಮಾಡ್ಬೋದು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದು ನಮಗೆ ಶ್ರುತಿ, ಅಂದ್ರೆ ಕೇಳಿಸ್ಕೊಂಡಿರೋದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೇಳಿಸ್ಕೊಂಡು ಪ್ರೊಡ್ಯೂಸ್ ಮಾಡಿರುವಂಥ ಲಿಟರೇಚರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆನ್ಪಿಡ್ಕೊಳ್ಳಿ, ವೇದಿಕ್ ಟೈಮ್ಸ್ ನಲ್ಲಿ ದೇರ್ ವಾಸ್ ನೋ ಹ್ಯಾಬಿಟ್ ಆಫ್ ರೈಟಿಂಗ್. ಬರೆಯುವಂಥ ಕಲ್ಚರ್ ಅವತ್ತಿನ ಟೈಮ್ ನಲ್ಲಿ ಇರಲಿಲ್ಲ. ಇದೆಲ್ಲಾನು ಕೂಡ ಬಾಯಿಂದ ಬಾಯಿಗೆ ಹರಡಿರುವಂಥದ್ದು. ಗುರು ಶಿಷ್ಯ ಪರಂಪರೆ ಅಂತ ಕರಿತೀವಲ್ವ ನಾವು. ಗುರು ಅವನ ಶಿಷ್ಯನಿಗೆ ಕಲಿಸ್ಕೊಡ್ತಾನೆ, ಅವನು ಶಿಷ್ಯನಿಗೆ ಕಲಿಸ್ಕೊಳ್ತಾನೆ. ಈ ತರ ಬಾಯಿಂದ ಬಾಯಿಗೆ ಹರಡಿರುವಂಥ ಒಂದು ಸಿಸ್ಟಮ್, ಒರಟರಿ ಸಿಸ್ಟಮ್ ಅಂತ ಹೇಳ್ಬೋದು ನಾವು. ಸೊ ವೇದಗಳನ್ನ ಬರ್ದಿಟ್ಟಿದ್ದು ಪ್ರಾಬಬ್ಲಿ ಈ ಅಶೋಕ ಚಂದ್ರಗುಪ್ತ ಮೌರ್ಯ ಆದ್ಮೇಲೆಗಡೆಗೆ ಏನು ಸಿಕ್ಸ್ತ್ ಸೆಂಚುರಿ BC ಫಸ್ಟ್ ಟೈಮು ಋಗ್ವೇದ ಆಗಿರ್ಬೋದು, ಯಜುರ್ವೇದ ಆಗಿರ್ಬೋದು, ಇದನ್ನ ಬರೆದ್ರು ಅಂತ ಹೇಳೋದನ್ನ ನೋಡ್ತೀವಿ ನಾವು. ಸೊ ಅಲ್ಲಿಂದ 1500 ವರ್ಷ ಈ ವೇದಿಕ್ ನಾಲೆಡ್ಜ್ ಯಾವ ತರ ಪ್ರಾಪಗೇಟ್ ಆಗ್ತಾ ಬಂತು, ಯಾವ ತರ ಹರಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಯೂಸಿಂಗ್ ಮೌತ್ ಟು ಮೌತ್ ಟ್ರಾನ್ಸ್ಲೇಷನ್ ಅಲ್ವಾ. ಬಾಯಿಂದ ಬಾಯಿಗೆ ಟ್ರಾನ್ಸಿಟ್ ಆಗ್ತಾ ವೇದಿಕ್ ನಾಲೆಡ್ಜ್ ಹರಡ್ಕೊಂಡ್ ಬಂದಿರೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಶ್ರುತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದು ಫಸ್ಟ್ ನೋಡೋದು ನಾವು ವೇದಗಳನ್ನ. 4 ವೇದ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ. ಯಾವ್ದಾವ್ದು 4 ವೇದಗಳು? ಋಗ್ವೇದ ನೋಡ್ತೀವಿ, ಆಮೇಲೆ ಹೌದಾ ಯಜುರ್ವೇದ ನೋಡ್ತೀವಿ, ಸಾಮವೇದ ನೋಡ್ತೀವಿ, ಅಥರ್ವಣ ವೇದ ಅಥವಾ ಅಥರ್ವ ವೇದ ನೋಡ್ತೀವಿ ನಾವು. ಈ 4 ವೇದಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೈಮರ್ಲಿ ನೋಡೋದು ಋಗ್ವೇದ. ಋಗ್ವೇದ ಇಸ್ ಅ ಕಲೆಕ್ಷನ್ ಆಫ್ 1028 ಹೈಮ್ಸ್ ಅಂದ್ರೆ ಶ್ಲೋಕ ಅಂತ ಹೇಳಿ. ಸೊ 1028 ಶ್ಲೋಕಗಳಿದೆ. ಆ 1028 ಶ್ಲೋಕಾಸ್ ಆರ್ ಡಿವೈಡೆಡ್ ಇಂಟು 10 ಮಂಡಲಾಸ್. ಋಗ್ವೇದ ಇಟ್ಸ್ ಎ ಬುಕ್ ಆಫ್ ಬುಕ್ಸ್ ಅಂತ ಹೇಳ್ಬೋದು ನಾವು. ಋಗ್ವೇದ ಇಸ್ ಎ ಕಂಪೈಲೇಷನ್ ಆಫ್ 10 ಬುಕ್ಸ್ ಅಂತ ಹೇಳ್ಬೋದು ನಾವು. ಆ ಸಣ್ಣ ಕಂಪೈಲೇಷನ್ಸ್ ಗಳನ್ನ ಮಂಡಲ ಅಂತ ಕರೀತಾರೆ. 10 ಮಂಡಲಗಳಿರುವಂತಹ ಒಂದು ದೊಡ್ಡ ಗ್ರಂಥ ಅಂತ ಹೇಳ್ಬೋದು ನಾವು ಋಗ್ವೇದ. ಇಟ್ಸ್ ನಾಟ್ ಅ ಸಿಂಗಲ್ ಬುಕ್. 10 ಬುಕ್ಗಳ ಒಂದು ಬುಕ್ ಅಂತ ಹೇಳ್ಬೋದು ನಾವು ಋಗ್ವೇದನ. ಸೊ 10 ಮಂಡಲಗಳಿರೋದನ್ನ ನೋಡ್ತೀವಿ. 10 ಮಂಡಲದಲ್ಲಿ 1028 ಶ್ಲೋಕಾಸ್ ಅಥವಾ ಹೈಮ್ಸ್ ಇರೋದನ್ನ ನಾವು ನೋಡ್ತೀವಿ ಋಗ್ವೇದದಲ್ಲಿ. ಋಗ್ವೇದದಲ್ಲಿ ಏನ್ ಕೇಳ್ತಾರೆ? ಋಗ್ವೇದದಲ್ಲಿ ನನಗೆ ಪಶು ಕೊಡು, ನನಗೆ ಹಸು ಕೊಡು, ಡಿಮಾಂಡ್ ಕೇಳೋದನ್ನ ನೋಡ್ತೀವಿ ನಾವು. ಋಗ್ವೇದದಲ್ಲಿ ಯಾವ್ದು ಜಾಸ್ತಿ ನೋಡ್ತೀವಿ ನಾವು? ಋಗ್ವೇದದಲ್ಲಿ ಜನ ದೇವ್ರನ್ನ ಮುಂದೆ ಹೋಗ್ಬಿಟ್ಟು ಡಿಮಾಂಡ್ಸ್ ಇಡ್ತಿರೋದನ್ನ ಜಾಸ್ತಿ ನೋಡ್ತೀವಿ ನಾವು ಋಗ್ವೇದದಲ್ಲಿ. ಸ್ಯಾಕ್ರಿಫೈಸಸ್ ಗಳನ್ನ ಜಾಸ್ತಿ ನೋಡ್ತೀವಿ ನಾವು ಋಗ್ವೇದದಲ್ಲಿ. ಸೊ ಅದಕ್ಕೇನೆ ಇದನ್ನ ಜೊತೆಗೆ ಪ್ರಾಬಬ್ಲಿ ಪ್ರಪಂಚದಲ್ಲೇ ಅರ್ಲಿಯಸ್ಟ್ ಲಿಟರೇಚರ್ ಅಂತ ಹೇಳ್ಬೋದು ನಾವು ವೇದಾಸ್ನ. ಪ್ರಪಂಚದಲ್ಲೇ ಓಲ್ಡೆಸ್ಟ್ ಬುಕ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಋಗ್ವೇದ ಅಂತ ಹೇಳ್ಬೋದು. ಅಷ್ಟೊಂದು ಏನ್ಷಿಯಂಟ್ ಆಗಿರುವಂತಹ ಒಂದು ಟೆಕ್ಸ್ಟ್ ಇದು. ಸೊ ಇದು ಋಗ್ವೇದಿಕ್ ರಿಸೈಟಿಂಗ್ ಏನಿದೆ ಅಂದ್ರೆ, ಬೆಳಗ್ಗೆನೆ ಎದ್ಬಿಟ್ಟು ಈ ತಮಿಳ್ನಾಡಿನಲ್ಲಿ ಆಗಿರ್ಬೋದು, ತಮಿಳ್ನಾಡು ದೊಡ್ಡ ದೇವಸ್ಥಾನಗಳಲ್ಲಿ ಬ್ರಾಹ್ಮಣರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬೆಳಗ್ಗೆನೆ 4:30-5 ಗಂಟೆಗೆ ಎದ್ಬಿಟ್ಟು ವೇದಗಳನ್ನ ರಿಸೈಟ್ ಮಾಡ್ತಾರೆ. ಪ್ರತಿ ದಿನಾನು ಕೂಡ ಮಂತ್ರೋಚ್ಚಾರಣೆ ಮಾಡ್ತಾರೆ. ಈ ಮಂತ್ರೋಚ್ಚಾರಣೆ ಏನ್ ಮಾಡ್ತೀವಲ್ಲ, 1 ಸರಿ ಹೇಳ್ತಾರೆ ಅದನ್ನ 2 ಸರಿ 3 ಸರಿ ರಿಪೀಟ್ ಮಾಡ್ತಾರೆ. 1 ಸರಿ ಹೇಳ್ತಾರೆ ಅದನ್ನ 2 ಸರಿ 3 ಸರಿ ರಿಪೀಟ್ ಮಾಡ್ತಾರೆ. ಇದೇ ಮೆಥಡ್ ಇಂದಾನೆ ಅವತ್ತಿಂದ ವೇದ ಇವತ್ತಿನ ತನಕನೂ ಕೂಡ ಹರಡ್ಕೊಳ್ತಾ ಬಂದಿರೋದು, ಪ್ರಾಪಗೇಟ್ ಆಗ್ತಾ ಬಂದಿರೋದು. ಸೊ ಈ ಸಿಸ್ಟಮ್ ಏನಿದೆ, ಆ ಸಿಸ್ಟಮ್ನ ಯುನೆಸ್ಕೋ ಏನ್ ಮಾಡಿದೆ, ವರ್ಲ್ಡ್ ಹ್ಯೂಮನ್ ಹೆರಿಟೇಜ್ ಸೈಟ್ ಲಿಸ್ಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದನ್ನ ನಾವು ನೋಡ್ಬೋದು. ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ಹೇಳುತ್ತೆ ಇದನ್ನ. ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ಹೇಳೋದನ್ನ ನೋಡ್ತೀವಿ ನಾವು ಯುನೆಸ್ಕೋ. ಏನು? ಆ ಋಗ್ವೇದಿಕ್ ರಿಸೈಟಿಂಗ್ ನ. ಸೊ ಇಲ್ಲಿ ಈ ಋಗ್ವೇದ ಏನ್ ನೋಡ್ತೀವಿ ನಾವು, ಈ ಋಗ್ವೇದ 10 ಬುಕ್ಗಳು ಅಂತ ಹೇಳಿದೆ ನಾನು. 10 ಬುಕ್ಕಲ್ಲಿ
ಸೆಕೆಂಡ್ ಬುಕ್ ಇಂದ 7th ಬುಕ್ ಏನ್ ನೋಡ್ತೀವಿ, ಆ ಸೆಕೆಂಡ್ ಬುಕ್ ಇಂದ 7th ಬುಕ್ಸ್ ಏನಿದೆ ಇದನ್ನ ಫ್ಯಾಮಿಲಿ ಬುಕ್ಸ್ ಅಂತ ಕರಿತೀವಿ. ಫ್ಯಾಮಿಲಿ ಬುಕ್ಸ್ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ ದೀಸ್ ಆರ್ ರಿಟನ್ ಬೈ ರಿಷೀಸ್ ಅಂಡ್ ದೀಸ್ ಆರ್ ರಿಟನ್ ಬೈ ಸೀಡ್ಸ್. ಸನ್ಯಾಸಿಗಳು ಅಥವಾ ಋಷಿಗಳು ಬರೆದಿರುವಂತಹ ಬುಕ್ಗಳು. ಆ ಋಷಿ ಒಬ್ರು ಬರೀತಾರೆ, ಅವ್ರ ಮಗ ಈ ತರ ಕಂಟಿನ್ಯೂಸ್ ಆಗಿ ಬರ್ಕೊಂಡ್ ಬಂದಿರುವಂತ ಫ್ಯಾಮಿಲಿ ಬುಕ್ಸ್ ಅಂತ ಹೇಳ್ಬೋದು ನಾವು. ಅದ್ರ ಜೊತೆಗೆ ಸೆಕೆಂಡ್ ಬುಕ್ ಇಂದ 9th ಬುಕ್ ಏನ್ ನೋಡ್ತೀವಿ, ದೀಸ್ ಆರ್ ದ ಓಲ್ಡರ್ ಕಂಪೈಲೇಷನ್ಸ್. ಮೊದಲು ಬರೆದಿದ್ದು 2ನೇ ಬುಕ್, ಆಮೇಲೆ 2ರಿಂದ 9ನೇ ಮಂಡಲ ಏನ್ ನೋಡ್ತೀವಿ ನಾವು, 2ರಿಂದ 9 ಮಂಡಲಗಳು ಮೊದಲು ಬರೆದಿರೋದನ್ನ ನೋಡ್ತೀವಿ. ಫಸ್ಟ್ ಮಂಡಲ ಮತ್ತೆ 10th ಮಂಡಲ ಆಮೇಲೆ ಸೇರಿಸಿರೋದನ್ನ ನೋಡ್ತೀವಿ ನಾವು ಋಗ್ವೇದಕ್ಕೆ. ಸೊ ಇಲ್ಲಿ ನೋಡ್ತೀವಿ ಮಂಡಲ 9 ಅಲ್ಲಿ, ಇಲ್ಲಿ 9ನೇ ಮಂಡಲದಲ್ಲಿ ಸೋಮ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೋಮ ಅಂದ್ರೆ ಇವತ್ತು ನಾವು ಚಂದ್ರ ಅಂತ ಅನ್ಕೊಳ್ತೀವಿ ಅಲ್ವಾ. ಈ ಸೋಮರಸದ ಬಗ್ಗೆ ಜಾಸ್ತಿ ಮಾತು ಬರೋದನ್ನ ನೋಡ್ತೀವಿ. ಅಂದ್ರೆ ಈ ಸೋಮ ಅನ್ನೋಂಥ ಒಂದು ಪ್ಲಾಂಟ್ ಇದೆ, ಆ ಸೋಮ ಅನ್ನೋಂಥ ಒಂದು ಪ್ಲಾಂಟ್ ಇಂದ ಒಂದು ಸೋಮರಸ, ಒಂದು ಯಾವ ತರ ನಾವು ಇದ್ ನೋಡ್ತೀವಲ್ವಾ, ಈ ಸೇಂದಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀರಾಗಿರ್ಬೋದು, ಆ ತರದಲ್ಲಿ ಆ ಸೋಮ ಅನ್ನುವಂಥ ಒಂದು ಪ್ಲಾಂಟ್ ಇಂದ, ಒಂದು ಟ್ರೀ ಇಂದ ಈ ಸೋಮರಸ ಬರುತ್ತೆ. ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ಬಿಟ್ಟು ಸುಮಾರು ಸರಿ ಹೇಳಿರೋದನ್ನ ನೋಡ್ತೀವಿ ನಾವು. ಆದ್ರೆ ಇಲ್ಲಿ ತನಕನೂ ಕೂಡ ಆ ಸೋಮ ಪ್ಲಾಂಟ್ ಯಾವುದು ಅಂತ ರೆಕಗ್ನೈಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದು ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಬರುತ್ತಾ, ಅದು ಸೆಂಟ್ರಲ್ ಏಷ್ಯಾದಲ್ಲಿ ಬರುತ್ತಾ, ಇಲ್ಲ ನಾರ್ದರ್ನ್ ಇಂಡಿಯಾದಲ್ಲಿ ಬರುತ್ತಾ, ಎಲ್ಲಿ ಬರುತ್ತಾ ಅಂತ ಲೊಕೇಟ್ ಮಾಡೋದಕ್ಕೂ ಗೊತ್ತಾಗಿಲ್ಲ, ಅದನ್ನ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಗೊತ್ತಾಗಿಲ್ಲ. ಆದ್ರೆ ನಾವು ನೋಡ್ತೀವಿ ನೆಕ್ಸ್ಟ್ ಋಗ್ವೇದದಲ್ಲಿ ಯಾವ ವರ್ಡ್ ಎಷ್ಟು ಸರಿ ಬಂದಿದೆ ಅಂತ ನೋಡ್ತೀವಿ. ಆಲ್ಮೋಸ್ಟ್ 300 ಸರಿ ಸೋಮ ಅನ್ನುವಂಥ ಒಂದು ವರ್ಡ್ ಬಂದಿರೋದನ್ನ ನೋಡ್ತೀವಿ ನಾವು ಯಾವ್ದಲ್ಲಿ, ಋಗ್ವೇದದಲ್ಲಿ. ಹೈಯೆಸ್ಟ್ ನೋಡೋದು ನಾವು 9th ಮಂಡಲದಲ್ಲಿ. ಯಾವ ತರ ಸೋಮರಸ ಪ್ರಿಪೇರ್ ಮಾಡೋದು, ಯಾವ ತರ ಸೋಮ ಪ್ಲಾಂಟ್ ನ ಐಡೆಂಟಿಫೈ ಮಾಡೋದು ಅನ್ನೋದ್ರ ಬಗ್ಗೆ ಈ ಋಗ್ವೇದದಲ್ಲಿ ಇರೋದನ್ನ ನಾವು ನೋಡ್ತೀವಿ. ಜೊತೆಗೆ ಈ ಫಸ್ಟ್ ಮಂಡಲ ಮತ್ತೆ 10th ಮಂಡಲ ಏನ್ ಹೇಳಿದೆ, ದೀಸ್ ಆರ್ ದ ಲೇಟರ್ ಎಡಿಷನ್ಸ್. ಫಸ್ಟ್ ಬರೆದಿದ್ದು ಸೆಕೆಂಡ್ ಮಂಡಲ ಅಂತ ಹೇಳ್ಬೋದು. 2ರಿಂದ 9 ಮಂಡಲ ಏನಿದೆ, 2ರಿಂದ 9ನೇ ಬುಕ್ ಏನಿದೆ ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಬರ್ಕೊಂಡ್ಬಿಡ್ತಾರೆ. ಆಮೇಲೆ ಫಸ್ಟ್ ಮಂಡಲ ಮತ್ತೆ 10th ಮಂಡಲ ಬರೆಯೋದನ್ನ ನಾವು ನೋಡ್ತೀವಿ. ಇಲ್ಲಿ 10th ಮಂಡಲದಲ್ಲಿ 10ನೇ ಮಂಡಲದಲ್ಲಿ ಒಂದು ಪುರುಷ ಸೂಕ್ತ ಅಂತ ಬರುತ್ತೆ. ಈ ಪುರುಷ ಸೂಕ್ತದ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಋಗ್ವೇದದಲ್ಲಿ ಫಸ್ಟ್ ಟೈಮು ವರ್ಣದ ಮೆನ್ಷನ್ಸ್ ಬರುತ್ತೆ. 1ರಿಂದ 9ನೇ ಮಂಡಲ ತನಕನೂ ಕೂಡ ದರ್ ಇಸ್ ನೋ ಮೆನ್ಷನ್ ಆಫ್ ವರ್ಣ. ಆದ್ರೆ ಓನ್ಲಿ ಇನ್ 10th ಮಂಡಲ ಇಲ್ಲಿ ಈ ಪುರುಷ ಸೂಕ್ತ ಅನ್ನೋಂಥ ಒಂದು ಜಾಗದಲ್ಲಿ ವರ್ಣ ಸಿಸ್ಟಮ್ನ ಬಗ್ಗೆ ಮೆನ್ಷನ್ಸ್ ಬರೋದನ್ನ ನೋಡ್ತೀವಿ. ವರ್ಣ ಅಂದ್ರೆ ಯಾರು, ಶೂದ್ರ ಅಂದ್ರೆ ಕಾಲು, ವೈಶ್ಯ ಅಂದ್ರೆ ಹೊಟ್ಟೆ, ಕ್ಷತ್ರಿಯ ಅಂದ್ರೆ ಕೈಗಳು, ಬ್ರಾಹ್ಮಣ ಅಂದ್ರೆ ತಲೆ ಅಂತ ಏನು ಡಿಸ್ಕ್ರೈಬ್ ಮಾಡ್ತಾರೆ ವರ್ಣ ಸಿಸ್ಟಮ್ನ, ಆ ಡಿಸ್ಕ್ರಿಪ್ಷನ್ ಬರೋದು ಈ ಪುರುಷ ಸೂಕ್ತದಲ್ಲಿ. ಪುರುಷ ಸೂಕ್ತ ಸೂತ್ರ ಅಂತ ಕರೀತಾರೆ. ಇದರಲ್ಲಿ ಬರೋದನ್ನ ನಾವು ನೋಡ್ತೀವಿ. ಜೊತೆಗೆ ಈ ಋಗ್ವೇದದ ಹೈಮ್ಸ್ಗಳನ್ನ ಅಥವಾ ಋಗ್ವೇದದ ಶ್ಲೋಕಗಳನ್ನ ಹೇಳುವಂತ ಪ್ರೀಸ್ಟ್ಗಳನ್ನ ನಾವು ಹೋತ್ರಿ ಅಂತ ಕರೆಯೋರು. ಅಂದ್ರೆ ಬೇರೆ ಬೇರೆ ವೇದಗಳನ್ನ ರಿಸೈಟ್ ಮಾಡುವಂತ ಪ್ರೀಸ್ಟ್ಗಳಿಗೆ ಬೇರೆ ಬೇರೆ ಹೆಸರಿರ್ತಿತ್ತು. ಹೋತ್ರಿ ಇರ್ತಾ ಇತ್ತು, ಅದ್ವೈದಿಯು ಇರ್ತಾ ಇತ್ತು, ನೋಡ್ತೀವಿ ಮತ್ತೆ ಎಲ್ಲದಕ್ಕೂ ನೋಡ್ಕೊಳ್ತಾ ಹೋಗ್ತೀವಿ. ಸೊ ಋಗ್ವೇದನ ರಿಸೈಟ್ ಮಾಡುವಂತ ಪ್ರೀಸ್ಟ್ಗಳಿಗೆ ಹೋತ್ರಿ ಅಂತ ಕರೆಯೋರು. ಸೊ ಇಲ್ಲಿ ಋಗ್ವೇದದಲ್ಲಿ ಯಾವ್ಯಾವ ವರ್ಡ್ಸ್ ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಓಂ ಅನ್ನುವಂಥ ವರ್ಡ್ 1020 ಸರಿ ರಿಪೀಟ್ ಆಗಿರೋದನ್ನ ನೋಡ್ತೀವಿ ನಾವು. ಅಶ್ವ ಆಗಿರ್ಬೋದು, ಜನ ಆಗಿರ್ಬೋದು, ಗೋ ಆಗಿರ್ಬೋದು, ಬ್ರಾಹ್ಮಣ, ಕ್ಷತ್ರಿಯ, ಯಮುನಾ. ಇಲ್ಲಿ ನೋಡ್ತೀವಿ ನಾವು ಗಂಗಾ ಅನ್ನುವಂಥದ್ದು ಒಂದೇ ಒಂದ್ಸರಿ ಮೆನ್ಷನ್ ಆಗಿರೋದನ್ನ ನೋಡ್ತೀವಿ ನಾವು. ಯಾವ್ದ್ರಲ್ಲಿ, ಋಗ್ವೇದಿಕ್ ಕೇಸ್ನಲ್ಲಿ ಯಮುನಾ 3 ಸರಿ ಮೆನ್ಷನ್ ಆಗಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ಹೈಯೆಸ್ಟ್ ಡಿಮಾಂಡ್ ಇಟ್ಕೊಂಡಿದ್ದು ಜನ ಯಾವ್ದ್ರ ಮೇಲ್ಗಡೆಗೆ ಅಂತ ಹೇಳಿದ್ರೆ, ಹೈಯೆಸ್ಟ್ ಡಿಮಾಂಡ್ ಇದ್ದಿದ್ದು ಅಶ್ವ ಕೊಡು ನನಗೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ನಿಮ್ಗೆ ಋಗ್ವೇದ ಏನ್ ಹೇಳುತ್ತೆ, ಋಗ್ವೇದ ನಮ್ಮ ಡಿಮಾಂಡ್ಗಳನ್ನ ಇಡ್ತಿರೋದು ಅಂತ ಹೇಳಿದ್ದೆ. ಆ ಡಿಮಾಂಡ್ ನಲ್ಲಿ ಹೈಯೆಸ್ಟ್ ಡಿಮಾಂಡ್ ಇಡೋದು ಯಾವ್ದ್ರ ಬಗ್ಗೆ, ನಾವು ಹೈಯೆಸ್ಟ್ ಡಿಮಾಂಡ್ ಅಶ್ವದ ಬಗ್ಗೆ ಇಡ್ತೀವಿ. ಏನಕ್ಕೆ, ವಿ ಆರ್ ಕಾನ್ಸ್ಟೆಂಟ್ಲಿ ಮೊಬೈಲ್. ನಾವು ಯಾವಾಗ್ಲೂ ಕೂಡ ತಿರುಗಾಡ್ತಾನೆ ಇದ್ವಿ. ಯಾವಾಗ್ಲೂ ಕೂಡ ತಿರುಗಾಡ್ತಾ ಇದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ಯಾವತ್ತು ಈಸಿ ಆಗ್ತಾ ಇದ್ದಿದ್ದು ಕುದುರೆಗಳು ಮಾತ್ರ. ಸೊ ಅದಕ್ಕೋಸ್ಕರ ಗೌಗಿಂತ ಜಾಸ್ತಿ, ಹಸುಗಿಂತ ಜಾಸ್ತಿ, ಕ್ಯಾಟಲ್ಗಿಂತ ಜಾಸ್ತಿ ಅಶ್ವಕ್ಕೆ ಡಿಮಾಂಡ್ ಇದನ್ನ ನೋಡ್ತೀವಿ ನಾವು ಋಗ್ವೇದಿಕ್ ಏಜ್ ನಲ್ಲಿ. ಅದಾದ್ಮೇಲೆ ನೋಡೋದು ನಾವು ಯಜುರ್ವೇದ. ಯಜುರ್ವೇದ ಏನ್ ಹೇಳುತ್ತೆ, ಋಗ್ವೇದದಲ್ಲಿ ಇರುವಂತಹ ಸ್ಯಾಕ್ರಿಫೈಸಸ್ಗಳನ್ನ ಯಾವ ತರ ಪರ್ಫಾರ್ಮ್ ಮಾಡಬೇಕು, ವಾಟ್ ಈಸ್ ದ ಪ್ರೊಸೀಜರ್ ಟು ಪರ್ಫಾರ್ಮ್ ದ ಸ್ಯಾಕ್ರಿಫೈಸಸ್ ಇನ್ ಋಗ್ವೇದ ಅಂತ ಹೇಳಿ ಯಜುರ್ವೇದ ಹೇಳೋದನ್ನ ನಾವು ನೋಡ್ತೀವಿ. ಯಜುರ್ವೇದದಲ್ಲಿ 2 ವೇದಗಳು ಬರುತ್ತೆ. ಶುಕ್ಲ ಯಜುರ್ವೇದ ಅಂತ ಬರುತ್ತೆ, ಇನ್ನೊಂದು ಕಡೆಗೆ ಕೃಷ್ಣ ಯಜುರ್ವೇದ ಬರುತ್ತೆ. ಶುಕ್ಲ ಯಜುರ್ವೇದ ಏನೋ ಇಲ್ಲಿ ಬರೀ ಮಂತ್ರಗಳು ಮಾತ್ರ ಇರೋದನ್ನ ನೋಡ್ತೀವಿ. ಕೃಷ್ಣ ಯಜುರ್ವೇದದಲ್ಲಿ ಆ ಮಂತ್ರಗಳ ಜೊತೆಗೆ ಹೈಮ್ಸ್ಗಳ ಜೊತೆಗೆ ಪ್ರೋಸ್ ಕೂಡ ಇರೋದನ್ನ ನೋಡ್ತೀವಿ ನಾವು.
ಕವಿತೆಗಳು ಕೂಡ ಇರೋದನ್ನ ನೋಡ್ತೀವಿ ನಾವು. ಯಾವ್ದ್ರಲ್ಲಿ? ಕೃಷ್ಣ ಯಜುರ್ವೇದದಲ್ಲಿ. ಅಂದ್ರೆ ಯಾವ ತರ ಸ್ಯಾಕ್ರಿಫೈಸ್ ಮಾಡೋದು ಅನ್ನೋದು ಶ್ಲೋಕ ಇದ್ರೆ, ಇಲ್ಲಿ ಯಾವ ತರ ಸ್ಯಾಕ್ರಿಫೈಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೂಡ ಇರೋದನ್ನ ನೋಡ್ತೀವಿ ನಾವು ಕೃಷ್ಣ ಯಜುರ್ವೇದದಲ್ಲಿ. ದೇರ್ ಇಸ್ ಆಲ್ಸೋ ಅ ಕಮೆಂಟರಿ ಫಾರ್ ಋಗ್ವೇದ. ಸೊ ಅದಕ್ಕೆ ನಾವು ಯಜುರ್ವೇದನ ರಿಚುವಲಿಸ್ಟಿಕ್ ವೇದ ಅಂತ ಕರಿತೀವಿ. ಏನಕ್ಕೆ ರಿಚುವಲಿಸ್ಟಿಕ್ ವೇದ ಅಂತ ಕರಿತೀವಿ? ಹೌ ಟು ಪರ್ಫಾರ್ಮ್ ದ ಸ್ಯಾಕ್ರಿಫೈಸಸ್ ಅಂತ ಡೀಟೇಲ್ಸ್ ನೋಡೋದು ನಾವು ಯಜುರ್ವೇದದಲ್ಲಿ. ಅದಕ್ಕೋಸ್ಕರ ನಾವು ಇದನ್ನ ರಿಚುವಲಿಸ್ಟಿಕ್ ವೇದ ಅಂತ ಕರಿತೀವಿ. ಇಲ್ಲಿ ಯಾರು ರಿಸೈಟ್ ಮಾಡ್ತಾರೆ, ದೋಸ್ ಹೂ ರಿಸೈಟ್ ಯಜುರ್ವೇದ, ಆ ಪ್ರೀಸ್ಟ್ಗಳನ್ನ ಅಧ್ವೈರ್ಯು ಅಂತ ಕರೀತಾರೆ. ಅದಾದ್ಮೇಲೆ ಸಾಮವೇದ. ಸಾಮವೇದದಲ್ಲಿ ಸಂಗೀತದ ಆರಿಜಿನ್ ಇದೆ ಅಂತಾನು ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನ ವೇದ ಆಫ್ ಮೆಲೋಡೀಸ್ ಅಂತ ಕರೀತಾರೆ. ಸೊ ಫಸ್ಟ್ ಟೈಮ್ ಅಂದ್ರೆ ಋಗ್ವೇದನ ಯಾವ ತರ ಮೆಲೋಡಿಯಸ್ ಆಗಿ ಹೇಳಬೇಕು ಅನ್ನೋದ್ರ ಬಗ್ಗೆ ಸಾಮವೇದದಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅದಕ್ಕೆ ಇದನ್ನ ಕಲೆಕ್ಷನ್ ಆಫ್ ಮೆಲೋಡೀಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಹೊಸ ತರ ಶ್ಲೋಕಗಳಿಲ್ಲ, ಯಾವುದೇ ಹೊಸ ಶ್ಲೋಕಗಳನ್ನ ಜಾಸ್ತಿ ಬರ್ಕೊಂಡಿರೋ ಯಾವ್ದ್ರಲ್ಲಿ ನಾವು ಸಾಮವೇದದಲ್ಲಿ ಋಗ್ವೇದದಲ್ಲಿ ಇರುವಂತಹ ಶ್ಲೋಕಗಳನ್ನ ನಾವು ನೋಡ್ತೀವಲ್ವಾ. ನಾವು ಈ ಲಘು ಗುರು ಅಂತ ಹೇಳ್ಬಿಟ್ಟು ಗಣಗಳನ್ನ ಹಾಕಿರೋದು ನೋಡಿರ್ತೀವಿ ನಾವು ಸ್ಕೂಲಲ್ಲಿ ಎಲ್ಲಾನು ಕೂಡ. ಸೊ ಅದೇ ತರ ಯಾವ ತರ ಮೆಲೋಡಿಯಸ್ ಆಗಿ ಋಗ್ವೇದನ ರಿಸೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ರೂಲ್ಸ್ ಎಲ್ಲಿ ನೋಡ್ತೀವಿ ನಾವು ಅಂತ ಹೇಳಿದ್ರೆ ಸಾಮವೇದದಲ್ಲಿ ನಾವು ನೋಡ್ತೀವಿ. ಜೊತೆಗೆ ಈ ಸಾಮವೇದನ ಕಲೆಕ್ಷನ್ ಆಫ್ ಮೆಲೋಡೀಸ್ ಅಂತಾನು ಕೂಡ ಹೇಳ್ತೀವಿ ನಾವು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನಾವು ಆಲ್ಮೋಸ್ಟ್ 1810 ಮೆಲೋಡೀಸ್ ಇರೋದನ್ನ ನೋಡ್ತೀವಿ. 1810 ರಾಗಗಳಿರೋದನ್ನ ನೋಡ್ತೀವಿ. ಆ 1810 ರಾಗದಲ್ಲಿ ತಾನ್ಸೇನ್ ಹಾಡಿರುವಂತಹ ಒಂದು ದ್ರುಪದ ರಾಗನೂ ಕೂಡ ಒಂದು ಅಂತ ಹೇಳ್ತಾರೆ. ಸೊ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಎಲ್ಲಿ ಶುರುವಾಯಿತು ಸಂಗೀತ ಅಂತ ಹೇಳಿದ್ರೆ ಸಾಮವೇದದಲ್ಲಿ ಸಂಗೀತ ಶುರುವಾಯಿತು ಅಂತ ಹೇಳ್ಬೋದು. ಆ ಸಾಮವೇದದ ಇನ್ಫ್ಲೂಯೆನ್ಸ್ ಇಂದ ಅಥವಾ ಸಾಮವೇದನ ಒಂದ್ ಕಡೆಗೆ ಕಂಪೈಲ್ ಮಾಡಿಬಿಟ್ಟು ಭರತ ಮುನಿ ಅಂತ ಬರ್ತಾರೆ 3rd century BC ಯಲ್ಲಿ. ಈ ಭರತ ಮುನಿ ಏನ್ ಮಾಡ್ತಾರೆ, ನಾಟ್ಯಶಾಸ್ತ್ರ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರೆಯೋದನ್ನ ನೋಡ್ತೀವಿ ನಾವು. ನಾಟ್ಯ ಅಂದ್ರೆ ಏನು, ನೃತ್ಯ ಅಂದ್ರೆ ಏನು, ನೃತ ಅಂದ್ರೆ ಏನು, ಸಂಗೀತ ಅಂದ್ರೆ ಏನು, ಎಲ್ಲದ್ರ ಬಗ್ಗೆನೂ ಕೂಡ ಈ ನಾಟ್ಯಶಾಸ್ತ್ರದಲ್ಲಿ ಭರತ ಮುನಿ ಬರೆದಿರೋದನ್ನ ನಾವು ನೋಡ್ತೀವಿ. ಎಲ್ಲಿಂದ ಇನ್ಫ್ಲುಯೆನ್ಸ್ ಆಗಿ ಬರೆದಿರೋದು? ಭರತ ಮುನಿ ಸಾಮವೇದ ಇಂದನೇ ಇನ್ಫ್ಲುಯೆನ್ಸ್ ಆಗಿ ಬರೆದಿರೋದನ್ನ ನಾವು ನೋಡ್ಬೋದು. ಸೊ ದೋಸ್ ಹೂ ರಿಸೈಟ್ ಸಾಮವೇದ ಆರ್ ಉದ್ಘಾತ್ರಿ. ಸಾಮವೇದ ಶ್ಲೋಕನ ಹೇಳುವಂತಹ ಪ್ರೀಸ್ಟ್ಗಳಿಗೆ ಉದ್ಘಾತ್ರಿ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ಅದೇ ತರದಲ್ಲಿ ಅಥರ್ವ ವೇದ ನೋಡ್ತೀವಿ ನಾವು. ಅಥರ್ವ ವೇದದಲ್ಲಿ ಏನಿದೆ, ಯಾವಾಗ ಈಸ್ಟ್ವರ್ಡ್ ಎಕ್ಸ್ಪಾನ್ಷನ್ ಆಗ್ತಾ ಬಂತು ನೆನ್ಪಿಟ್ಕೊಳ್ಳಿ. ವೇದಿಕ್ ಟೈಮಲ್ಲಿ ಏನಾಯ್ತು, ಋಗ್ವೇದ ಟೈಮ್ನಲ್ಲಿ ನಾವು ಬರೀ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಮಾತ್ರ ಇದ್ರು. ನಾರ್ತ್ ವೆಸ್ಟ್ ಇಂಡಿಯಾದಿಂದ ಮತ್ತೆ ನಿಧಾನಕ್ಕೆ ಎಕ್ಸ್ಪಾಂಡ್ ಆಗ್ತಾ ಬರ್ತಾ ಇದ್ದಾರೆ. ಎಕ್ಸ್ಪಾಂಡ್ ಆಗ್ತಾ ಬರ್ತಾ ಇದ್ರೆ ಅಂದ ಮಾತ್ರಕ್ಕೆ ಅಲ್ಲಿ ಯಾವುದೇ ಜನನೇ ಇರಲಿಲ್ಲ. ಇಟ್ ವಾಸ್ ಎ ವರ್ಜಿನ್ ಲ್ಯಾಂಡ್ ಅಂತ ಹೇಳೋದಕ್ಕಾಗುತ್ತಾ? ಇಲ್ಲ, ಅಲ್ಲಿ ಮುಂಚೆನೂ ಕೂಡ ಜನಗಳಿದ್ರು. ಸೊ ಯಾವಾಗ ಆರ್ಯನ್ಸ್ ಈಸ್ಟ್ವರ್ಡ್ ಎಕ್ಸ್ಪಾಂಡ್ ಆಗ್ತಾ ಬರ್ತಾರೆ, ಆ ಥಿಕ್ ಫಾರೆಸ್ಟ್ ನಲ್ಲಿ ಇರುವಂತಹ ಟ್ರೈಬಲ್ಸ್ ಗಳ ಜೊತೆಗೆ ಕಾಂಟ್ಯಾಕ್ಟ್ ಆಗುತ್ತೆ ನಾವು. ಆ ಟ್ರೈಬಲ್ ಇನ್ಫ್ಲೂಯೆನ್ಸ್ ಇಂದ ಅಥರ್ವ ವೇದ ಬರೋದನ್ನ ನಾವು ನೋಡ್ತೀವಿ. ನಾವು ಸಾಮಾನ್ಯವಾಗಿ ನೋಡ್ತೀವಿ ನಾವು ಈ ಯಂತ್ರ ಹಾಕುವಂಥದ್ದು, ತಾಯ್ತಾ ಕಟ್ಕೊಳ್ಳುವಂಥದ್ದು, ದಾರ ಕಟ್ಟೋದು, ಇದೆಲ್ಲಾನು ಕೂಡ ಟ್ರೈಬಲ್ ಪ್ರಾಕ್ಟೀಸಸ್ ಅಲ್ವಾ. ಸ್ಯಾಕ್ರಿಫೈಸ್ ಮಾಡೋದು, ಯಜ್ಞಗಳನ್ನ ಮಾಡೋದು, ಹೋಮಗಳನ್ನ ಮಾಡೋದು ಆರ್ಯನ್ ಪ್ರಾಕ್ಟೀಸ್ ಆದ್ರೆ, ತಾಯ್ತಗಳನ್ನ ಕಟ್ಕೊಳ್ಳೋದಾಗಿರ್ಬೋದು, ಯಂತ್ರ ಹಾಕೋದಾಗಿರ್ಬೋದು ಅಲ್ವಾ, ಇಲ್ಲ ಧೂಪ ಹಾಕೋದಾಗಿರ್ಬೋದು, ಇದೆಲ್ಲಾನು ಕೂಡ ಟ್ರೈಬಲ್ ಪ್ರಾಕ್ಟೀಸ್. ಸೊ ಆ ಒಂದು ಇನ್ಫ್ಲೂಯೆನ್ಸ್ ಯಾವಾಗ ಆರ್ಯನ್ಸ್ ಮೇಲ್ಗಡೆಗಾಯ್ತು, ಅಥವಾ ಇಬ್ರು ಯಾವಾಗ ಮರ್ಜ್ ಆಗ್ತಾರೆ, ಯಾವಾಗ ಇಬ್ರು ಸೇರ್ಕೊಳ್ತಾರೆ, ಅವಾಗ ಹೊಸ ಒಂದು ವೇದ ಹುಟ್ಕೊಳ್ಳುತ್ತೆ. ಅದಕ್ಕೆ ಅಥರ್ವ ವೇದ ಅಂತ ಕರೀತಾರೆ. ಇದಕ್ಕೆ ವೇದ ಆಫ್ ಚಾಮ್ಸ್ ಅಂತ ಕರೀತಾರೆ, ಅಥವಾ ವೇದ ಆಫ್ ಮ್ಯಾಜಿಕ್ ಅಂತಾನು ಕೂಡ ಕರೆಯೋದನ್ನ ನಾವು ನೋಡ್ತೀವಿ. ಇದೇ ಅಥರ್ವ ವೇದ ಇಂದ ನಾವು ನೋಡ್ತೀವಲ್ವಾ ಮಾಟ ಮಂತ್ರ ಎಲ್ಲ ಮಾಡ್ಕೊಳ್ಳೋದು. ಆ ಮಾಟ ಮಂತ್ರ ಎಲ್ಲ ಮಾಡೋದು ಕೂಡ ಇದೇ ಅಥರ್ವ ವೇದ ಇಂದಾನೆ. ಅಂದ್ರೆ ನೆಗೆಟಿವ್ ಸೆನ್ಸ್ ಅಲ್ಲಿ ಹೇಳ್ತಾ ಇಲ್ಲ. ಅಥರ್ವ ವೇದದಲ್ಲಿ ಈಗ ನೀವು ತಾಯ್ತಾ ಕಟ್ಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಯಂತ್ರ ಹಾಕೋದಾಗಿರ್ಬೋದು, ಅದೆಲ್ಲಾನು ಕೂಡ ಅದ್ರ ಆರಿಜಿನ್ ಎಲ್ಲಿ ನೋಡ್ತೀವಿ ನಾವು, ಅದೆಲ್ಲ ಆರಿಜಿನ್ ಕೂಡ ನಾವು ಅಥರ್ವ ವೇದದಲ್ಲಿ ನೋಡೋದನ್ನ ನೋಡ್ಬೋದು. ಇಲ್ಲಿ 20 ಬುಕ್ಗಳನ್ನ ನೋಡ್ತೀವಿ ನಾವು. 11 ಹೈಮ್ಸ್ ಇರೋದನ್ನ ನೋಡ್ತೀವಿ. ಜೊತೆಗೆ ಇಟ್ಸ್ ಅ ಕಂಪೈಲೇಷನ್ ಆಫ್ 20 ಬುಕ್ಸ್. ಋಗ್ವೇದದಲ್ಲಿ ಒಂದು ಬುಕ್, ಆ ಬುಕ್ಗಳಿಗೆ ಸಣ್ಣ ಸಣ್ಣ ಕಂಪೈಲೇಷನ್ಸ್ ಗಳಿಗೆ ಮಂಡಲ ಅಂತ ಕರೆದ್ರೆ, ಇಲ್ಲಿ ಆ ಥರದ ಸಣ್ಣ ಸಣ್ಣ ಕಂಪೈಲೇಷನ್ಸ್ ಗಳಿಗೆ ಕಾಂಡ ಅಂತ ಕರೆಯೋದನ್ನ ನಾವು ನೋಡ್ಬೋದು. ಇನ್ನೊಂದ್ ಕಡೆಗೆ ಗೋಪಥ ಬ್ರಾಹ್ಮಣ, ಗೋಪಥ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಮೆಂಟ್ರಿ ನೋಡ್ತೀವಿ ನಾವು ವೇದದ ಮೇಲ್ಗಡೆಗೆ, ಅಥರ್ವದ ಮೇಲ್ಗಡೆಗೆ ಬರ್ದಿರುವಂತಹ ಒಂದು ಕಮೆಂಟ್ರಿ. ಈ ಗೋಪಥ ಬ್ರಾಹ್ಮಣ ಏನಿದೆ, ಈ ವೇದಿಕ್ ರಿಚುವಲ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿರುವಂತಹ ಓನ್ಲಿ ಪ್ರೋಸ್ ಟೆಕ್ಸ್ಟ್. ಅಂದ್ರೆ ವೇದ ಏನ್ ನೋಡ್ತೀವಿ ನಾವು, ವೇದ ಎಲ್ಲಾನು ಕೂಡ ಪೊಯೆಟಿಕ್ ಫಾರ್ಮ್ ನಲ್ಲೇ ಇರುವಂತದ್ದು.
ಆ ವೇದ ಯಾವ ತರ ವೇದಿಕ್ ಸ್ಯಾಕ್ರಿಫೈಸ್ ನ ಯಾವ ತರ ಪರ್ಫಾರ್ಮ್ ಮಾಡಬೇಕು ಅಂತ ಇರೋದನ್ನು ಕೂಡ ಪೊಯೆಟಿಕ್ ಫಾರ್ಮ್ ನಲ್ಲಿ ಇರುವಂತದ್ದು ನೋಡ್ತೀವಿ ನಾವು. ಆದ್ರೆ ಪ್ರಾಬಬ್ಲಿ ದಿಸ್ ಇಸ್ ದ ಓನ್ಲಿ ಬುಕ್. ಈ ಗೋಪಥ ಬ್ರಾಹ್ಮಣ ಏನ್ ನೋಡ್ತೀವಿ, ಈ ಗೋಪಥ ಬ್ರಾಹ್ಮಣ ಓನ್ಲಿ ಬುಕ್ ವಿಚ್ ಇಸ್ ಇನ್ ಪ್ರೋಸ್, ಗದ್ಯದಲ್ಲಿ ಬರೆದಿರುವಂತಹ ಓನ್ಲಿ ಬುಕ್ ಅಂತ ಹೇಳ್ಬೋದು ನಾವು ಅಥರ್ವಣ ವೇದದ ಮೇಲ್ಗಡೆಗೆ. ಸೊ ಯಾರು ಅಥರ್ವ ವೇದನ ರಿಸೈಟ್ ಮಾಡ್ತಾರೆ ಆ ಪ್ರೀಸ್ಟ್ಗಳನ್ನ ಏನಂತ ಕರೆಯೋರು, ಬ್ರಾಹ್ಮಣ ಅಂತ ಕರೆಯೋರು. 4 ಪ್ರೀಸ್ಟ್ಗಳನ್ನ ನಾವು 4 ವೇದಗಳನ್ನ ರಿಸೈಟ್ ಮಾಡೋದಕ್ಕೆ ವಿ ಕುಡ್ ಸಿ 4 types of priests. There is a ಉಪವೇದ ಫಾರ್ ಎವ್ರಿ ವೇದ. ಪ್ರತಿಯೊಂದು ವೇದಕ್ಕೂ ಕೂಡ ಒಂದೊಂದು ಉಪವೇದ ಇರೋದನ್ನ ನೋಡ್ತೀವಿ ನಾವು. ಆ ಉಪವೇದಗಳು ಯಾವ್ದ್ಯಾವುದು, ಉಪವೇದಗಳು ಯಾವ್ದ್ಯಾವ್ದು ಅಂದ್ರೆ ಒಂದು ಧನುರ್ವೇದ. ಧನುರ್ವೇದ ಅಂದ್ರೆ ಇಟ್ಸ್ ಅ ವೇದ ಆಫ್ ವಾರ್ಕ್ರಾಫ್ಟ್, ಇಟ್ಸ್ ಅ ವೇದ ಆಫ್ ವಾರ್ಫೇರ್. ಯಾವ ತರ ಯುದ್ಧ ಮಾಡೋದು ಅನ್ನೋದನ್ನ ನಾವು ಧನುರ್ವೇದದಲ್ಲಿ ನೋಡ್ತೀವಿ. ಇಟ್ಸ್ ಅ ಉಪವೇದ ಆಫ್ ಋಗ್ವೇದ. ಇನ್ನೊಂದು ಕಡೆಗೆ ಗಂಧರ್ವ ವೇದ ನೋಡ್ತೀವಿ. ಗಂಧರ್ವ ವೇದ ಅಂತ ಹೇಳಿದ್ರೆ ವೇದ ವಿಚ್ ಡೀಲ್ಸ್ ವಿತ್ ಮ್ಯೂಸಿಕ್. ಆ ಗಂಧರ್ವ ವೇದನ ನಾವು ಸಾಮವೇದದ ಉಪವೇದ ಅಂತ ಕರಿತೀವಿ. ಆಬ್ವಿಯಸ್ ಆಗಲ್ವಾ, ಸಾಮವೇದನ ನಾವು ವೇದ ಆಫ್ ಮೆಲೋಡೀಸ್ ಅಂತಾನು ಕೂಡ ಕರಿತೀವಿ. ಸೊ ಗಂಧರ್ವ ವೇದ ವಿಚ್ ಇಸ್ ಅ ಮ್ಯೂಸಿಕ್, ವಿಚ್ ಇಸ್ ಅ ವೇದ ಆಫ್ ಮ್ಯೂಸಿಕ್, ದಟ್ಸ್ ಅ ಉಪವೇದ ಆಫ್ ಸಾಮವೇದ. ಇನ್ನೊಂದು ಕಡೆಗೆ ಶಿಲ್ಪವೇದ ನೋಡ್ತೀವಿ. ಶಿಲ್ಪವೇದ ಡೀಲ್ಸ್ ಅಬೌಟ್, ಶಿಲ್ಪವೇದ ಟಾಕ್ಸ್ ಅಬೌಟ್ ಆರ್ಟ್ ಅಂಡ್ ಲಿಟ್ರೇಚರ್. ಯಜುರ್ವೇದ ಅದು ಉಪವೇದ ಅಂತ ಹೇಳ್ತಾರೆ. ಅದೇ ಥರದಲ್ಲಿ ಆಯುರ್ವೇದ ನೋಡ್ತೀವಿ ನಾವು. ಆಯುರ್ವೇದ ಎಲ್ಲರಿಗೂ ಗೊತ್ತೇ ಇದೆ, ಆಯುರ್ವೇದ ಇಸ್ ಅ ಮೆಡಿಸಿನ್. ಕೆಲವು ಸೋರ್ಸ್ಗಳಲ್ಲಿ ನಿಮಗೆ ಆಯುರ್ವೇದ ಇಸ್ ಅ ಉಪವೇದ ಆಫ್ ಋಗ್ವೇದ ಅಂತ ಹೇಳ್ತಾರೆ. KPSC 2010ಗಿಂತ ಮುಂಚೆ ಕೇಳಿರುವಂಥ ಕ್ವಶನ್ಸ್ ಅಲ್ಲಿ, 2010ಕ್ಕಿಂತ ಮುಂಚೆ ಕೇಳಿರುವಂಥ ಕ್ವಶನ್ಸ್ ನಲ್ಲಿ ಇದು ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ, 2010ಕ್ಕಿಂತ ಈ ಕಡೆ ಕೇಳಿರುವಂಥ ಕ್ವಶನ್ ಅಲ್ಲಿ ಅಥರ್ವ ವೇದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾರೆ. ಅದೇ KPSC. ಅದಕ್ಕೆ ಸ್ವಲ್ಪ ನಾವು ಡೀಟೇಲ್ ಆಗಿ ನೋಡ್ಕೊಂಡೆ, ಅಥರ್ವ ವೇದದಲ್ಲಿ ಬರುತ್ತಾ ಋಗ್ವೇದದಲ್ಲಿ ಬರುತ್ತಾ ಅಂತ ಹೇಳಿ ಸುಮಾರು ಸೋರ್ಸ್ಗಳನ್ನ ರೆಫರ್ ಮಾಡಿದಾಗ ಗೊತ್ತಾಗಿದ್ದು ಆಯುರ್ವೇದ ಇಸ್ ಅ ಉಪವೇದ ಆಫ್ ಅಥರ್ವ ವೇದ ಅಂತ ಹೇಳಿ. ಅದೇ ಥರದಲ್ಲಿ ಅರ್ಥವೇದ ಅಂತ ಹೇಳ್ತಾರೆ, ಆರ್ ಅರ್ಥಶಾಸ್ತ್ರ ಅಂತಾನು ಕೂಡ ಕರೀತಾರೆ. ಅರ್ಥಶಾಸ್ತ್ರ ವಿಚ್ ಡೀಲ್ಸ್ ವಿತ್ ಎಕನಾಮಿಕ್ಸ್ ಇಸ್ ಅ ಉಪವೇದ ಆಫ್ ಅಥರ್ವ ವೇದ. ಅಥರ್ವಣ ವೇದ ಅದು ಉಪವೇದ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಈ ವೇದ ಆಗಿರ್ಬೋದು, ಉಪವೇದ ಆಗಿರ್ಬೋದು, ಎಲ್ಲಾನು ಕೂಡ ಅರ್ಥ ಮಾಡ್ಕೋಬೇಕು, ಎಲ್ಲಾನು ಕೂಡ ಓದಬೇಕು ಅಂತ ಹೇಳಿದ್ರೆ ತಕ್ಷಣಕ್ಕೆ ಹೋಗ್ಬಿಟ್ಟು ವೇದ ಓದೋದಕ್ಕಾಗತ್ತಾ ನಾವು? ಇಲ್ಲ. ವೇದ ಬರೆದಿರೋದು ಯಾವ್ದ್ರಲ್ಲಿ? ವೇದಿಕ್ ಸಂಸ್ಕೃತ್ ನಲ್ಲಿ. ಆಲ್ಮೋಸ್ಟ್ 2500 ಇಂದ 3000 ಇಯರ್ಸ್ಗಿಂತ ಮುಂಚೆ ಯಾವ ಸಂಸ್ಕೃತ್ ಮಾತಾಡ್ತಾ ಇದ್ರು ಆ ಸಂಸ್ಕೃತ್ ನಲ್ಲಿ ಬರ್ದಿರುವಂತಹ ವೇದಗಳನ್ನ ಓದಬೇಕು ಅಂದ್ರೆ ವಿ ನೀಡ್ ಹೆಲ್ಪ್. ನಮ್ಗೆ ಹೆಲ್ಪ್ ಬೇಕೇ ಬೇಕು. ಸೊ ವೇದಗಳನ್ನ ಓದೋದಕ್ಕೆ, ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವೇದಾಂಗಗಳ ಹೆಲ್ಪ್ ತಗೊಳ್ಳೇಬೇಕಾಗುತ್ತೆ. ಯಾವ್ದು ನೆಸೆಸಿಟಿ ಇದೆ ನಮಗೆ ಅದಕ್ಕೆ ನಾವು ವೇದಾಂಗ ಅಂತ ಕರಿತೀವಿ. ಹೆಸರಲ್ಲಿದೆ ವೇದ ಪ್ಲಸ್ ಅಂಗ, ವೇದಾಂಗ ಅಂತ ಕರೀತಾರೆ. ವೇದದ ಅಂಗಗಳು ಅಂತ ಹೇಳಿ. ಅಂದ್ರೆ ಈ ವೇದಾಂಗ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್, ವಿತೌಟ್ ನೋಯಿಂಗ್ ವೇದಾಂಗ ಯು ಕೆನಾಟ್ ನೋ ವೇದ, ಯು ಕೆನಾಟ್ ಸ್ಟಡಿ ಅಬೌಟ್ ವೇದ. ಸೊ ಹಾಗಾಗಿ ವೇದಾಂಗಗಳನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೇದಾಂಗದ ಕೆಲಸ ಏನು? ವೇದಾಂಗ ಏನ್ ಮಾಡುತ್ತೆ? ಇಟ್ಸ್ ಅ ಸಪ್ಲಿಮೆಂಟರಿ ಟೆಕ್ಸ್ಟ್. ನೆನ್ಪಿಡ್ಕೊಳ್ಳಿ, ವೇದ ಶ್ರುತಿ, ವೇದ ಇಸ್ ಅ ಶ್ರುತಿ ಟೆಕ್ಸ್ಟ್, ವೇದಾಂಗ ಇಸ್ ಸ್ಮೃತಿ ಟೆಕ್ಸ್ಟ್. ಅಂದ್ರೆ ಇಟ್ ಇಸ್ ಜನರೇಟೆಡ್ ಬೈ ಹ್ಯೂಮನ್. ಶ್ರುತಿ ಅಂತ ಏನಕ್ಕೆ ಕರೀತಾರೆ? ವೇದನ ಶ್ರುತಿ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಬ್ರಹ್ಮನೇ ಉಪದೇಶ ಮಾಡಿದಂತೆ ಮನುಷ್ಯನಿಗೆ, ಅದಕ್ಕೆ ಕೇಳಿಸ್ಕೊಂಡ್ವಲ್ವ ನಾವು, ಅದಕ್ಕೆ ಶ್ರುತಿ ಅಂತ ಕರೀತಾರೆ. ಸ್ಮೃತಿ ಅಂತ ಹೇಳಿದ್ರೆ ಮನುಷ್ಯನಿಂದ ಹುಟ್ಟಿರುವಂಥದ್ದು. ಸೊ ವೇದಾಂಗ ಏನ್ ನೋಡ್ತೀವಿ ನಾವು, ವೇದಾಂಗ ಈಸ್ ಜನರೇಟೆಡ್ ಫ್ರಮ್ ಹ್ಯೂಮನ್ಸ್. ಸೊ ಅದಕ್ಕೋಸ್ಕರ ಇದನ್ನು ನಾವು ಸ್ಮೃತಿ ಅಂತ ಕರಿತೀವಿ. ಇಟ್ಸ್ ಅ ಸಪ್ಲಿಮೆಂಟರಿ. ಆಲ್ರೆಡಿ ಹೇಳಿದೆ ನಾನು ನಿಮಗೆ, ವೇದಾಂಗ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ನಾವು? ವೇದನ ಓದೋದಕ್ಕೆ, ವೇದನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ 6 ವೇದಾಂಗಗಳನ್ನ ನೋಡ್ತೀವಿ ನಾವು. 6 ವೇದಾಂಗಗಳನ್ನ ನೋಡ್ತೀವಿ. ಈಸ್ ಆರ್ ದ 6 ಸೂತ್ರಾಸ್ ಟು ಸ್ಟಡಿ ವೇದ. ಅಂದ್ರೆ ವೇದಗಳನ್ನ ಓದಬೇಕು ಅಂದ್ರೆ, ವೇದಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಯು ಹ್ಯಾವ್ ಟು ಕಂಪಲ್ಸರಿಲಿ ಹ್ಯಾವ್ ದ ನಾಲೆಡ್ಜ್ ಆಫ್ ಆಲ್ 6. ಯಾವ್ದ್ಯಾವುದು? ಒಂದು ಶಿಕ್ಷಾ ನೋಡ್ತೀವಿ. ಶಿಕ್ಷಾ ಅಂದ್ರೆ ಫೊನೆಟಿಕ್ಸ್. ಫೊನೆಟಿಕ್ಸ್ ಅಂತ ಹೇಳಿದ್ರೆ ಸ್ಟಡಿ ಆಫ್ ಹೌ ಹ್ಯೂಮನ್ ಮೇಕ್ ಸೌಂಡ್. ಇದು ನಾವು ಮಾತಾಡ್ತಾ ಇದೀವಲ್ವಾ, ನಾವು ಮಾತಾಡ್ತಿರೋದು ಏನು? ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನಷ್ಟೇ. ನಾನು ಏನ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅದು ನೀವು ಪರ್ಸೀವ್ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗ್ತಾ ಇದೆ. ಇದು ಯಾವ ತರ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ, ಹೌ ಯು ಪರ್ಸೀವ್ ಅಂತ ಓದ್ಕೊಳ್ಳೋದನ್ನ, ಅಂತ ಸ್ಟಡಿನ ನಾವು ಫೊನೆಟಿಕ್ಸ್ ಅಂತ ಕರಿತೀವಿ. ಸೊ ವೇದಾಂಗದಲ್ಲಿ ಫಸ್ಟ್ ವೇದಾಂಗ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ನಾವು ಶಿಕ್ಷಾ ಅಂತ ಕರಿತೀವಿ, ವಿಚ್ ಇಸ್ ಆಲ್ಸೋ ಫೊನೆಟಿಕ್ಸ್. ಅದೇ ಥರದಲ್ಲಿ ಕಲ್ಪ ಅಂತ ಇನ್ನೊಂದು ವೇದಾಂಗ ಬರುತ್ತೆ. ದಟ್ ಹ್ಯಾಸ್ ದ ನಾಲೆಡ್ಜ್ ಆಫ್ ರಿಚುವಲ್ಸ್.
ಯಾವ ಥರ ರಿಚುವಲ್ಸ್ನ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ರೂಲ್ಸ್ ಇರೋದನ್ನ ನೋಡ್ತೀವಿ. ಇನ್ನೊಂದು ಕಡೆಗೆ ಜ್ಯೋತಿಷ್ಯ ನೋಡ್ತೀವಿ, ಗೊತ್ತೇ ಇದೆ ನಿಮಗೆ, ಆಸ್ಟ್ರಾನಮಿ. ಇನ್ನೊಂದು ಕಡೆಗೆ ವ್ಯಾಕರಣ ಅಂತ ಹೇಳಿದ್ರೆ ಗ್ರಾಮರ್, ನಾಲೆಡ್ಜ್ ಆಫ್ ಗ್ರಾಮರ್ ಇರಬೇಕು. ಇನ್ನೊಂದು ಕಡೆಗೆ ನಿರುಕ್ತ ಅಂದ್ರೆ ಎಟಿಮಾಲಜಿ, ಅಂದ್ರೆ ಏನಕ್ಕೆ ಕೈನೇ ಅಂತೀವಿ, ಕಾಲ್ ಅನ್ನೋದಿಲ್ಲ ಅಲ್ವಾ. ಎಟಿಮಾಲಜಿ ಅಂತ ಹೇಳಿದ್ರೆ ಯಾವ ತರ ಹೆಸರಿಡ್ತೀವಲ್ವಾ ನಾವು, ಆ ಯಾವ ತರ ಹೆಸರಿಡುವಂತ ಪ್ರೋಸೆಸ್ನ, ಆ ಹೆಸರಿಟ್ಟಿರೋದನ್ನ ಸ್ಟಡಿ ಮಾಡೋದನ್ನ ನಾವು, ಹೆಸರಿಟ್ಟಿರೋದನ್ನ ಓದೋದನ್ನ ಏನಂತ ಕರಿತೀವಿ ನಾವು, ಎಟಿಮಾಲಜಿ ಅಂತ ಕರಿತೀವಿ. ಸೊ ಯು ಹ್ಯಾವ್ ಟು ಹ್ಯಾವ್ ದ ನಾಲೆಡ್ಜ್ ಆಫ್ ಎಟಿಮಾಲಜಿ. ಇನ್ನೊಂದು ಕಡೆಗೆ ಮೆಟ್ರಿಕ್ಸ್, ಚಂಡ ಅಂತ ಕರೀತಾರೆ. ಮೆಟ್ರಿಕ್ಸ್ ಗೊತ್ತಿಲ್ವಾ, ವೆಯ್ಟ್ಸ್ ಮತ್ತೆ ಮೆಜರ್ಮೆಂಟ್ಸ್ಗಳು, ಆ ಮೆಟ್ರಿಕ್ಸ್ಗಳ ನಾಲೆಡ್ಜ್ ಕೂಡ ನಿಮಗೆ ಇರಬೇಕಾಗುತ್ತೆ. ಈ 6ನ್ನ ಏನಂತ ಕರೀತಾರೆ, ವೇದಂಗಾಸ್ ಅಂತ ಕರೀತಾರೆ. ವಿತೌಟ್ ದಿಸ್ ಯು ಕೆನಾಟ್ ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ವೇದ. ವೇದಿಕ್ ಲಿಟ್ರೇಚರ್ನಲ್ಲಿ ಬ್ರಾಹ್ಮಣಾಸ್ ಅಂತಾನು ಕೂಡ ಕರೀತಾರೆ, ಬ್ರಾಹ್ಮಣಗಳು ಅಂತಾನು ಕೂಡ ಕರೀತಾರೆ. ಬ್ರಾಹ್ಮಣಾಸ್ ಅಂತ ಹೇಳಿದ್ರೆ ಹೌ ಟು ಪರ್ಫಾರ್ಮ್ ಸ್ಯಾಕ್ರಿಫೈಸಸ್. ಈ ಸ್ಯಾಕ್ರಿಫಿಷಿಯಲ್ ಸೆರೆಮನೀಸ್ ಬಗ್ಗೆ ಏನು ಮೆನ್ಷನ್ಸ್ ನೋಡ್ತೀವಲ್ವಾ ನಾವು ವೇದಗಳಲ್ಲಿ, ಆ ಸ್ಯಾಕ್ರಿಫೈಸ್ಗಳನ್ನ ಯಾವ ತರ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಆರ್ಥೋಡಾಕ್ಸ್ ವೇ ಅಲ್ಲಿ ಇಂಟರ್ಪ್ರೆಟ್ ಮಾಡಿದ್ದಾರೆ. ಹೌ ಟು ಪರ್ಫಾರ್ಮ್ ಸ್ಯಾಕ್ರಿಫೈಸಸ್ ಅಂತ ಹೇಳ್ಬಿಟ್ಟು ವೇದನ ಆರ್ಥೋಡಾಕ್ಸ್ ವೇಲಿ ಇಂಟರ್ಪ್ರೆಟ್ ಮಾಡಿದ್ರೆ, ವೇದಿಕ್ ಸ್ಯಾಕ್ರಿಫೈಸಸ್ಗಳನ್ನ ಆರ್ಥೋಡಾಕ್ಸ್ ವೇಲಿ ಇಂಟರ್ಪ್ರೆಟ್ ಮಾಡಿದಾಗ ಈ ಬ್ರಾಹ್ಮಣಗಳು ಹುಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಇಟ್ಸ್ ಅ ಕಮೆಂಟ್ರಿ ಅಂತ ಹೇಳ್ಬೋದು, ಭಾಷ್ಯ ಅಂತ ಹೇಳ್ಬೋದು ನಾವು. ಆರ್ಥೋಡಾಕ್ಸ್ ವೇಲಿ ಯಾವ ತರ ರಿಚುವಲ್ಸ್, ಒಂದು ರೀತಿಯಲ್ಲಿ ರೂಲ್ಸ್ ಬುಕ್ ಅಂತ ಹೇಳ್ಬೋದು ನಾವು. ಆರ್ಥೋಡಾಕ್ಸ್ ವೇಲಿ ಒಂದು ರೂಲ್ಸ್ ಬುಕ್ ಅಂತ ಹೇಳ್ಬೋದು, ಅಥವಾ ಆರ್ಥೋಡಾಕ್ಸ್ ವೇಲಿ ವೇದಗಳಿಗೆ ಒಂದು ಕಮೆಂಟ್ರಿ ಇದು, ಭಾಷ್ಯ ಇದು ಅಂತಾನು ಕೂಡ ಹೇಳ್ಬೋದು ನಾವು. ಅದಕ್ಕೆ ಬ್ರಾಹ್ಮಣಾಸ್ ಅಂತ ಕರೀತಾರೆ. ಈ ಬ್ರಾಹ್ಮಣದಲ್ಲಿ ಶತಪಥ ಬ್ರಾಹ್ಮಣ ಅನ್ನೋದ್ರ ಬಗ್ಗೆ ಏನದು, ಈ ಬ್ರಾಹ್ಮಣ ಹೇಗೆ ಅಂತ ಹೇಳಿದ್ರೆ ಒಂದೊಂದು ವೇದಕ್ಕೆ, ಋಗ್ವೇದಕ್ಕೆ ಸುಮಾರು ಬ್ರಾಹ್ಮಣಾಸ್ನ ನೋಡ್ತೀವಿ ನಾವು, ಯಜುರ್ವೇದಕ್ಕೆ ಸುಮಾರು ಬ್ರಾಹ್ಮಣಾಸ್ ನೋಡ್ತೀವಿ, ಸಾಮವೇದಕ್ಕೆ ಸುಮಾರು ಬ್ರಾಹ್ಮಣಾಸ್ ನೋಡ್ತೀವಿ, ಅಥರ್ವ ವೇದಕ್ಕೆ ಸುಮಾರು ಬ್ರಾಹ್ಮಣಾಸ್ ನೋಡ್ತೀವಿ. ಅದರಲ್ಲಿ ಈ ಶತಪಥ ಬ್ರಾಹ್ಮಣದ ಬಗ್ಗೆ ಸುಮಾರು ಸರಿ ಕ್ವಶನ್ ಕೇಳಿದ್ದಾರೆ. ಈ ಶತಪಥ ಬ್ರಾಹ್ಮಣದ ಬಗ್ಗೆ ಸುಮಾರು ಸರಿ ಕ್ವಶನ್ ಏನಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ರೆ, ಬರೀ ಸಪ್ತ ಸಿಂಧು ರೀಜನ್ ಅಲ್ಲಿ ಇರುವಂತ ಆರ್ಯನ್ಸ್ ಯಾವ ತರ ಈಸ್ಟ್ ವರ್ಡ್ ಮೈಗ್ರೇಷನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಶತಪಥ ಬ್ರಾಹ್ಮಣದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಸೊ ಈ ಶತಪಥ ಬ್ರಾಹ್ಮಣ ಏನಿದೆ, ಈ ಶತಪಥ ಬ್ರಾಹ್ಮಣ ಇಸ್ ಅ ಕಮೆಂಟರಿ ಟು ಯಜುರ್ವೇದ. ಸೊ ಅದಕ್ಕೋಸ್ಕರ ಸುಮಾರು ಸರಿ ಕ್ವಶನ್ ಕೇಳಿರೋದನ್ನ ನೋಡ್ತೀವಿ ನಾವು ಶತಪಥ ಬ್ರಾಹ್ಮಣದ ಮೇಲ್ಗಡೆ. ನೆಕ್ಸ್ಟ್ ಅರಣ್ಯಕ ಅಂತ ನೋಡ್ತೀವಿ, ಹೆಸರಲ್ಲೇ ಬರುತ್ತೆ ಅರಣ್ಯಕ ಅಂತ ಹೇಳಿದ್ರೆ ದ ಟೆಕ್ಸ್ಟ್ ವಿಚ್ ಆರ್ ರಿಟರ್ನ್ ಇನ್ ಫಾರೆಸ್ಟ್ಸ್. ಕಾಡುಗಳಲ್ಲಿ ವಾಸ ಮಾಡ್ತಿರುವಂತ ಸನ್ಯಾಸಿಗಳು ಬರೆದಿರುವಂತ ಬುಕ್ಕಿಗೆ ನಾವೇನಂತ ಕರಿತೀವಿ, ಅರಣ್ಯಕಾಶ್ ಅಂತ ಕರಿತೀವಿ. ಇಲ್ಲಿ ಇಟ್ ಟಾಕ್ಸ್ ಅಬೌಟ್ ಮಿಸ್ಟಿಸಿಸಮ್ ಅಂತ ಹೇಳಿದ್ರೆ ಈ ಒಂದು ಕಾನ್ಸೆಪ್ಟ್ ಏನು, ವೇದಗಳಲ್ಲಿ ಏನೇನು ಹೇಳುತ್ತೆ, ಬ್ರಾಹ್ಮಣಾಸ್ ಏನ್ ಹೇಳುತ್ತೆ, ಬ್ರಾಹ್ಮಣಾಸ್ ಆರ್ಥೋಡಾಕ್ಸ್ ವೇ ಅಲ್ಲಿ ವೇದಗಳನ್ನ ಇಂಟರ್ಪ್ರೆಟ್ ಮಾಡುತ್ತೆ. ಆರ್ಥೋಡಾಕ್ಸ್ ವೇ ಇಂಟರ್ಪ್ರೆಟ್ ಮಾಡಿ ಹೇಳುತ್ತೆ, ಯು ಹ್ಯಾವ್ ಟು ಪರ್ಫಾರ್ಮ್ ಸೋ ಅಂಡ್ ಸೋ ಸ್ಯಾಕ್ರಿಫೈಸಸ್. ಈ ಯಜ್ಞಗಳನ್ನ ಮಾಡಿದಾಗ ಮಾತ್ರ ನಿಮ್ಗೆ ಮೋಕ್ಷ ಸಿಗುತ್ತೆ, ಈ ಯಜ್ಞಗಳನ್ನ ಮಾಡಿದಾಗ ಮಾತ್ರ ನಿಮ್ಗೆ ದೈವಿ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳುತ್ತೆ. ಯಾವುದು, ಬ್ರಾಹ್ಮಣಾಸ್. ಆದ್ರೆ ಅರಣ್ಯಕಗಳೇನ್ ಹೇಳುತ್ತೆ, ಅರಣ್ಯಕ ವಿತೌಟ್ ದ ನೀಡ್ ಆಫ್ ಎನಿ ಸ್ಯಾಕ್ರಿಫೈಸಸ್, ವಿತೌಟ್ ದ ನೀಡ್ ಆಫ್ ಹೆಲ್ಪ್ ಫ್ರಮ್ ಎನಿ ಅನದರ್ ಹ್ಯೂಮನ್ ಬೀಯಿಂಗ್ ಯು ಕ್ಯಾನ್ ಡೈರೆಕ್ಟ್ಲಿ ಅಟೈನ್ ಮೋಕ್ಷ ಅಂತ ಹೇಳ್ಬಿಟ್ಟು ಅರಣ್ಯಕ ಹೇಳುತ್ತೆ. ಅದನ್ನ ನಾವು ಮಿಸ್ಟಿಸಿಸಮ್ ಅಂತ ಕರಿತೀವಿ. ಮಿಸ್ಟಿಸಿಸಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಮೆಡಿಟೇಷನ್. ಸೊ ಇಲ್ಲಿ ಫೋಕಸ್ ಯಾವ್ದ್ರ ಮೇಲ್ಗಡೆಗಿರುತ್ತೆ, ಮೆಡಿಟೇಷನ್ ನ ಮೇಲ್ಗಡೆಗಿದ್ದು, ಮೆಡಿಟೇಷನ್ ನ ತುಂಬಾ ಲಿಬ್ರಲ್ ಆಗಿ ವೇದಗಳನ್ನ ಇಂಟರ್ಪ್ರೆಟ್ ಮಾಡಿದಾಗ ಅರಣ್ಯಕ ಆಗೋದನ್ನ ನಾವು ನೋಡ್ತೀವಿ.